ಹೇ ಇಟ್ಸ್ ಓಕೆ, ರಿಲ್ಯಾಕ್ಸ್, ರೆಸ್ಟ್ ಮಾಡು. ಶಾಂತಿ, ಏನ್ ಶಾಂತಿ ನೀನು? ಯಾವಾಗ್ಲೂ ಎಷ್ಟೊಂದು ಸ್ಟ್ರಾಂಗ್ ಆಗಿರೋಳು ನೀನು. ನೀನೇ ಈ ತರ ಹತ್ರ ಹೇಗೆ? ಇನ್ನ ನನ್ ಗತಿ ಏನ್ ಹೇಳು? ನನಗೋಸ್ಕರ ನನ್ನ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಹೋಗಿ ನೀನ್ ಈ ತರ ಮಾಡ್ಕೊಂಡ್ ಬಂದಿದ್ಯಲ್ಲ, ಅವತ್ ನೀನು ಹೊರಡ್ತಿದ್ದ ಹಾಗೆ ನಿನ್ ಹಿಂದೆನೆ ರತ್ನಮ್ಮ ಬಂದಿದ್ರು. ಅವ್ರಿಗೆ ಯಶೋದಮ್ಮ ಫೋನ್ ಮಾಡಿದ್ರಂತೆ. ಮಂತ್ರ ಅವ್ರ ಮನೆಗೆ ಹೋಗಿ ಹೆದರ್ಸಿ ಬೆದರ್ಸಿ ಕೇಳಿದಕ್ಕೆ ಯಶೋದಮ್ಮ ನಿನ್ ಹೆಸರು ಹೇಳಿದ್ರಂತೆ. ಆ ವಿಷಯ ಕೇಳಿದ ತಕ್ಷಣ ನಾನ್ ನಿನ್ಗೆ ಫೋನ್ ಮಾಡ್ದೆ ತಡೆಯೋದಕ್ಕೆ, ಆದ್ರೆ ನೀನ್ ಫೋನ್ ಎತ್ತಿಲ್ಲ. ಎಷ್ಟು ಸಲ ಫೋನ್ ಮಾಡ್ದೆ ಗೊತ್ತಾ ನಾನು? ನೀನ್ ಆ ಟೈಮಲ್ಲಿ ಫೋನ್ ಎತ್ತಿದ್ದಿದ್ರೆ ಈ ತರ ಎಲ್ಲ ಆಗ್ತಾನೆ ಇರ್ಲಿಲ್ಲ ಚಿನ್ನು. ನಿಂಗೆಷ್ಟು ಸಲ ಹೇಳಿದೀನಿ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬೇಡ ಅಂತ. ಅವತ್ತು ಹಂಗೆ ಹೇಳಿ ಹೋದೆ. ಈಗ ನೋಡು. ಶಾಂತಿ ಪ್ಲೀಸ್ ನೋಡು, ನಾನು ಬೇಗ ಹುಷಾರಾಗ್ತೀನಿ, ಆದ್ರೆ ನೀನ್ ಮಾತ್ರ ಬೇಜಾರು ಮಾಡ್ಕೋಬೇಡ. ನೋಡು, ನೀನ್ ಅತ್ತಷ್ಟು ನನಗ್ ನೋವು ಜಾಸ್ತಿ ಆಗತ್ತೆ. ಮೊದಲು ಕಣ್ಣೀರು ಒರೆಸ್ಕೋ. ಸರಿ, ಹೇಗಾಯ್ತು ಇದೆಲ್ಲ? ಹಾ, ನೀನ್ ಎಷ್ಟು ಕೇರ್ಫುಲ್ ಆಗಿ ಗಾಡಿ ಓಡಿಸ್ತೀಯಲ್ಲೋ, ನಿನಗ್ ಹೇಗೆ ಆಕ್ಸಿಡೆಂಟ್ ಆಗೋಕ್ ಸಾಧ್ಯ? ಶಾಂತಿ, ಇದು ಪ್ಲಾನ್ ಮಾಡಿನೇ ಮಾಡಿರೋ ಆಕ್ಸಿಡೆಂಟು. ಅದ್ ಹೇಗೆ ಹೇಳ್ತೀಯ? ನಾರ್ಮಲ್ ಆಕ್ಸಿಡೆಂಟ್ ಅಲ್ವಾ ಅದು? ನೋಡಿ ಶಾಂತಿ, ನನಗೆ ಬುದ್ಧಿ ಬಂದಾಗಿಂದನೂ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ನಾನು ತುಂಬಾ ಸೇಫಾಗಿ ಓಡಿಸ್ತೀನಿ. ನಾನು ಹೇಗೆ ಓಡಿಸ್ತೀನಿ ಅಂತ ನನಗೆ ಗೊತ್ತಿರುತ್ತಲ್ವಾ? ಆ ಲಾರಿ ನನಗೋಸ್ಕರನೇ ನಾನು ಬರೋದನ್ನ ಕಾದು ನಾನು ಬರೋ ಟೈಮ್ಗೆ ಸರಿಯಾಗಿ ಬಂದು ಗುದ್ದಿರೋ ಥರ ಕಾಣಿಸ್ತಾ ಇದೆ. ನಾನು ಬರ್ತಿರೋ ಸ್ಪೀಡ್ನ ಅಂದಾಜು ಮಾಡಿನೇ ಅವನೊಂದು ಲಾರಿನ ಮೂವ್ ಮಾಡಿದ್ದು. ನನಗೂ ಅವಾಗ್ಲೇ ಅನ್ಸಿತ್ತು. ಮತ್ತೆ ಅನ್ಸಿದ್ರೆ ಬ್ರೇಕ್ ಹಾಕ್ಬೋದಿತ್ತು ತಾನೆ? ಅವನು ಬರ್ತಾನಂತ ಗೊತ್ತಿತ್ತು ಶಾಂತಿ. ಹಾಗಾಗಿನೇ ನಾನು ಅವಾಯ್ಡ್ ಮಾಡಿ ಇವಾಗ ಈ ಪರಿಸ್ಥಿತಿಯಲ್ಲಿದ್ದೀನಿ. ನಾನೇನಾದ್ರೂ ಅವಾಯ್ಡ್ ಮಾಡಿರ್ಲಿಲ್ಲ ಅಂತಿದ್ರೆ ನಿನ್ ಮುಂದೆ ಜೀವಂತವಾಗಿ ಕೂರೋದಕ್ಕಾಗ್ತಿರ್ಲಿಲ್ಲ. ಬಿಡು. ನನಗನ್ನಿಸ್ತಾ ಇದೆ ಇದನ್ನ ಖಂಡಿತವಾಗ್ಲೂ ಆ ಮಂತ್ರನೇ ಮಾಡಿಸಿದಾಳೆ ಅಂತ. ಆದ್ರೆ ಪೊಲೀಸ್ನವರು ಅವ್ರನ್ನ ವಿಚಾರಿಸಿದ್ದಕ್ಕೆ ಅವನೇನು ಆತರ ಹೇಳೇ ಇಲ್ವಲ್ಲ? ಕೆಲವು ಕ್ರಿಮಿನಲ್ಸು ಈ ಕೆಲ್ಸಕ್ಕಂತಾನೆ ಇರ್ತಾರೆ ಶಾಂತಿ. ಸುಪಾರಿ ತಗೊಂಡು ಈ ತರ ಕೆಲಸ ಮಾಡಿ ಬೇರೆ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಅವರು ಒಂದೇ ಕಡೆ ಇರಲ್ಲ. ಒಂದ್ ವೇಳೆ ಸಿಕ್ಕರೂ ಒಂದು 6 ತಿಂಗಳು ಜೈಲಲ್ಲಿ ಇರ್ತಾರೆ. ಅದಾದ್ಮೇಲೆ ಮತ್ತೆ 3-4 ವರ್ಷ ಬಿಟ್ಟಿನೇ ಮತ್ತೆ ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಈ ತರ ಕ್ರಿಮಿನಲ್ಗಳ ಮೇಲೆ ಯಾವ ಕೇಸೂ ಇರಲ್ಲ. ಆದಷ್ಟು ಬೇಗ ನಾನು ಚೇತರಿಸ್ಕೊಂಡು ಬರ್ತೀನಿ ಶಾಂತಿ. ನೋಡು, ಅಲ್ಲಿವರೆಗೂ ನೀವು ತುಂಬ ಹುಷಾರಾಗಿರ್ಬೇಕು. ನೀನಾಗ್ಲಿ, ಯಜಮಾನ್ರಾಗ್ಲಿ, ಅಮ್ಮವ್ರಾಗ್ಲಿ, ಎಲ್ಲರೂ ತುಂಬ ಕೇರ್ಫುಲ್ ಆಗಿರ್ಬೇಕು. ನಿಮ್ಗೆಲ್ರ ಮೇಲೂ ಮಂತ್ರ ಅನ್ನೋ ಅಪಾಯದ ಕತ್ತಿ ತೂಗ್ತಾನೆ ಇರುತ್ತೆ. ನೋಡು ಶಾಂತಿ, ಮನೇಲಿರೋರು ಎಲ್ರೂ ಕಾಪಾಡಬೇಕು ಅಂದ್ರೆ ಇನ್ಮೇಲೆ ನಾವಿಬ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮೊದಲು ಮಂತ್ರ ಅನ್ನೋ ವಿಷಯದ ಹಾವನ್ನ ನಾವು ಮುಗಿಸ್ಬೇಕು. ಡಾಕ್ಟ್ರು ನಾನೇನು ಸ್ವಲ್ಪ ದಿನದಲ್ಲೇ ಚೇತರಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾನು ಗುಣಮುಖನಾಗಿ ಹೊರಗೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಅವಳನ್ನ ಎದುರಾಕೊಳ್ಳೋದಕ್ಕೆ ಹೋಗ್ಬೇಡ. ಚಿನ್ನು, ಹುಷಾರಾಗಿದ್ಯಪ್ಪ? ಹಾತೆ, ನಾನು ಹುಷಾರಾಗಿದ್ದೀನಿ. ನೀವೇನು ಗಾಬರಿ ಆಗ್ಬೇಡಿ.